ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಪ್ರೋಮೋ ಅಂತಾನೆ ಹೇಳ್ಬೋದು. ಸಕ್ಕತ್ತಾಗಿದೆ, ಕ್ರೇಜಿ ಆಗಿದೆ ಅಂತ ಈ ಪ್ರೋಮೋ. ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆಲ್ಮೋಸ್ಟ್ 200 ಸಬ್ಸ್ಕ್ರಿಪ್ಷನ್ ಆಯಿತು ಅಂತಂದರೆ 50,000 ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಈ ವಿಡಿಯೋಗೆ. ಆ್ಯಂಡ್ ಬನ್ನಿ ಇವಾಗ ಈ ಪ್ರೋಮೋದ ಅಂತ ನೋಡ್ಕೊಳ್ಳೋಣ. ಸೊ ಗೈಸ್, ಆಕ್ಚುಲಿ ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸಿನ 10ನೇ ಸೀಸನ್ ಅಲ್ಲಿ ವಿಲನ್ ಅಂದ್ರೆ ಗಾಂಧರ್ವ ವರ್ಸಸ್ ಇದು ಅಂತ ಹೇಳ್ಬೋದು, ರಾಕ್ಷಸರು ಅಂತ ಹೇಳ್ಬೋದು. ಆ ಒಂದು ಕಾನ್ಸೆಪ್ಟಿನಲ್ಲಿ ಒಂದು ಲಿಟ್ಲ್ ಬಿಟ್ ಚೇಂಜ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಷ್ಟೇ, ಲಿಟ್ಲ್ ಬಿಟ್. ಅದು ಕೂಡ ವಿಲನ್ ಅನ್ನೋ, ನಾನೇ ಈಗ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಅನ್ನೋ ತರ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ಕೊಳ್ತಾ ಇದೆ. ಈಗ ಬಿಗ್ ಬಾಸ್ ಕಂಟ್ರೋಲ್ ಇಲ್ಲ, ವಿಲನ್ ಕಂಟ್ರೋಲ್ ಇದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾರೆ. ಇದು ಬಿಗ್ ಬಾಸ್ ಅಲ್ಲ, ಸೊ ನಾನು ವಿಲನ್ ಅಂತ ಹೇಳ್ತಾರೆ. ಈ ಮನೇಲಿ ನಂದೇ ಆರ್ಭಟ, ನಂದೇ ಎಲ್ಲ ನಡಿಬೇಕು ಅಂತ ಹೇಳ್ಬಿಟ್ಟು ವಾಯ್ಸ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಫಸ್ಟ್ ಆಫ್ ಆಲ್ ಬೆಳಿಗ್ಗೆ ಎಲ್ಲ ಟಿಫನ್ ಮಾಡ್ಕೊಂಡು ಕೂತಿರ್ತಾರೆ. ಕೆಲವೊಂದಷ್ಟು ಜನ ಲಾನಲ್ಲೆಲ್ಲ ಲೈಕ್ ಓಡಾಡ್ಕೊಂಡಿರ್ತಾರೆ. ಲಾನಲ್ಲಿ ಆಲ್ರೆಡಿ ಲೈಕ್ ಅವೆಲ್ಲ ವೇಸ್ಟೇಜ್ ಎಲ್ಲ ಹಾಕಿ ಮತ್ತೆ ಮೇಲ್ಗಡೆ ಎಲ್ಲ ಒಂಥರ ಸ್ಕಲ್ದೆಲ್ಲ ಹಾಕ್ಬಿಟ್ಟು ಲೈಕ್ ರೆಡಿ ಮಾಡಿರ್ತಾರೆ. ಅಲ್ಲೇ ಅರ್ಥ ಆಗಿರ್ತವೆ ಏನೋ ಮೇ ಬಿ ಇದು ಡೆವಿಲ್ ಕಾನ್ಸೆಪ್ಟ್ ಅಂತ ಅವರು ಅರ್ಥ ಆಗ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ಬಿಗ್ ಬಾಸ್ ವಾಯ್ಸ್ ಬಂದ ತಕ್ಷಣ ಇಲ್ಲಿ ಚೈತ್ರಾ ಕುಂದಾಪುರ ಅಂತ ಗಡ 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 ಅಂತ ನಡ್ತಾ ಇದ್ದಾರೆ ಫುಲ್ ಎದುರ್ಕೊಂಡು. ಸ್ವಲ್ಪ ಯಾಕೆ ಅವ್ರು ಓವರ್ ಮಾಡ್ತಾರೆ ಬಿಡಿ ಎಲ್ಲದಕ್ಕೂ. ಸೊ ಐ ಥಿಂಕ್ ಒಳ್ಳೆ ಕಾನ್ಸೆಪ್ಟ್ ಬಂದಿದೆ ಗೈಸ್. ಈ ವೀಕ್ ಮಾತ್ರ ಫುಲ್ ಮನೋರಂಜನೆ ಅಂತೂ ಫಿಕ್ಸ್ ಆಗಿ. ನಂಗೆ ಲಾಸ್ಟ್ 10th ಸೀಸನ್ ಅಲ್ಲಿ ನಂಗೆ ಇನ್ನೂ ನೆನಪಾಗ್ತಿರೋದು ಅಂದ್ರೆ ಕಾರ್ತಿಕ್ ಮಹೇಶ್ ಮತ್ತೆ ವರ್ತೂರ್ ಅವ್ರದ್ದು ಸಖತ್ ಇನ್ನೂ ನೆನಪಿದೆ, ಊಟ ತಿನ್ಸ್ಕೊಳ್ತಾ ಇರೋದು ಅಂತ ಅನ್ನೋದು. ಸೊ ಅದು ಮಜಾ ಇತ್ತು. ಮೇ ಬಿ ಈ ವೀಕಲ್ಲೂ ಕ್ವಾಟ್ಲೆಗಳು ಕೊಡ್ತಾರೆ. ಅಂಡ್ ಎಸ್ಪೆಷಲಿ ಗಿಲ್ಲಿನ ನನ್ನ ಪ್ರಕಾರ ಅವ್ರು ರಾಕ್ಷಸರು ಮಾಡಿರೋ ಡೌಟ್ ಅಂತ ಅನಿಸ್ತಿದೆ ಯಾಕೋ. ಇಲ್ಲ ಗಿಲ್ಲಿ ಇಲ್ಲಿ ಆಕ್ಚುಲಿ ಕಣ್ಕಪ್ ಹಾಕೊಂಡಿದ್ದಾರೆ. ಅಂಡ್ ಇವ್ರ ಕಡೆ ರಾಕ್ಷಸರಿಗೆ ಇದು ಕೊಟ್ಟಿರ್ತಾರೆ, ಎಲ್ಲರೂ ಹಾಕೊಂಡಿರ್ಬೇಕು ಆಕ್ಚುಲಿ ಮನೆ ಒಳಗಡೆ. ಬಟ್ ಏನಂತಂದ್ರೆ ಇದು ಗಂಧರ್ವ ಕಾನ್ಸೆಪ್ಟ್ ಅಲ್ಲ ಅಂತ ಅನ್ಕೊಳ್ತೀನಿ. ಮೇ ಬಿ ವಿಲನ್ ಅನ್ನೋದು ಎಲ್ಲರೂ ಕೂಡ ಡೆವಿಲ್ ಆಗಿರ್ತಾರೆ. ಸೊ ಕೆಲವರಿಗೆ ಅದು ಪವರ್ ಇರುತ್ತೆ, ಪವರ್ ಇಲ್ಲ. ವಿಲನ್ ಅಲ್ಲಿ ಟಾಪ್ ಲೆವೆಲ್. ಈಗ ಸ್ಪಂದನ ನೋಡಿದ್ರೆ ಲೈಕ್ ನಿಮ್ಗೆ ಗೊತ್ತಿರೋ ಮೇಲ್ಗಡೆ ಇದೆಲ್ಲ ತುಂಬಿದೆ. ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ವಿಲನ್ ಅಲ್ಲೇ ಟಾಪ್ ಲೆವೆಲ್ ಅಂತ. ಬಟ್ ಇಲ್ಲಿ ಸೂರಜ್ ಅವ್ರಿಗೆ ಮುಖ ಎಲ್ಲ ಒಂಥರ ವಿಚಿತ್ರವಾಗಿ ಎಲ್ಲ ಮಾಡೋದ್ರ ಮೇಕಪ್ ಎಲ್ಲ ಹಾಕಿದ್ರೆ. ಈವನ್ ಇವರು ರಜತ್ ಅವರು ಮತ್ತೆ ಈ ಕಡೆ ಇನ್ನೊಬ್ರು ಗಿಲ್ಲಿ ಅವರು, ಅವರಿಬ್ರು ಮಾಮೂಲಿ ನಾರ್ಮಲ್ ವಿಲನ್ ತರ ಕಾಣಿಸ್ತದೆ. ವಿಲನ್ ಅಂತಾನೆ ಬರ್ದಿದ್ದಾರೆ ಅಲ್ಲಿ. ಇಲ್ಲಿ ಆಕ್ಚುಲಿ ಮ್ಯೂಟೆಂಟ್ ರಘು ಅವ್ರಿಗೆ ಸ್ವಲ್ಪ ಅಂದ್ರೆ ಮಿಡ್ ರೇಂಜ್ ಅಲ್ಲಿ ವಿಲನ್ ಇವರು, ಯಾಕಂದ್ರೆ ಏನೋ ಕೊಟ್ಟಿದ್ದಾರೆ ಹಿಂದೆಗಡೆ. ಅದನ್ನು ಅದೇ ಆಕ್ಚುಲಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಟೈಮ್ಸ್ ಇದೆ. ಸೊ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಕಡೆ ವಿಲನ್ ಅನ್ನೋದನ್ನ ಅದು ಸ್ಕ್ರೀನ್ ಗ್ಲಾಸ್ ಮೇಲೆ ಬರ್ದಿರ್ತಾರೆ ಲಿಪ್ಸ್ಟಿಕ್ ಅಲ್ಲಿ, ಇಲ್ಲಿ ಹಿಂದೆ ನಿಂತ್ಕೊಂಡು ಹಿಂಗೋ ನೋಡ್ತಾ ಇರ್ತಾರೆ. ಸೊ ಬಟ್ ಇಲ್ಲಿನೂ ಕೂಡ ಇವಾಗ ಗೊತ್ತಿಲ್ಲ ಅವ್ರಿಗೆ ಮೇನ್ ವಿಲನ್ ಕೊಟ್ಟಿದ್ದಾರೆ, ಏನ್ ವಿಲನ್ ಕೊಟ್ಟಿದ್ದಾರೆ ಅಂತ. ನಾವು ಅನ್ಕೊಂಡಿದ್ದೇನೆ ಅಂತಂದ್ರೆ ಆಕ್ಚುಲಿ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್. ಅದೇ ಈಗ ಲಾಸ್ಟ್ ಸೀಸನ್ ನಿಮ್ಗೆ ಗೊತ್ತಿರೋ ಹಾಗೆ, ಅದ್ರ ಲಾಸ್ಟ್ ಸೀಸನ್ ಅಲ್ಲಿ ಲೈಕ್ ಅದೇ ಲಾಸ್ಟ್ ಸೀಸನ್ ಏನೋ ನರಕ ಮತ್ತೆ ಸ್ವರ್ಗ ಅನ್ನೋ ಕಾನ್ಸೆಪ್ಟ್ ಇತ್ತು. ಆ ಥರದಲ್ಲೆಲ್ಲ ಮಿಕ್ಸಪ್ ಮಾಡ್ತಾರೆ ಅಂತ ಅನ್ಕೊಂಡ್ವಿ. ಇಲ್ಲ, ಅದಾಗಿಲ್ಲ. 10th ಸೀಸನ್ ಅಲ್ಲಿ ಕೊಟ್ಟಿದ್ದಾರೆ, ಅದೇ ರೀತಿ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ರಿಕಾಲ್ ಮಾಡ್ಕೊಳಕ್ ನಂಗೆ ಅದಷ್ಟು ರಿಮೆಂಬರ್ ಆಗ್ತಾ ಇಲ್ಲ. ಬಟ್ ನಿಮ್ಗೆ ಗೊತ್ತಿರೋ ನೀವು ಕಮೆಂಟ್ ಮಾಡಿದ್ದೀವಿ ಗೈಸ್. ಓಕೆ, ಸೀಸನ್ 10 ಅಲ್ಲಿ ಆಕ್ಚುಲಿ ಕಾರ್ತಿಕ್ ಮಹೇಶ್ ಅವರಲ್ಲಿ ಇದ್ದಾಗ ನನಗೆ ಇನ್ನೂ ನೆನಪಾಗ್ತದೆ. ಸೊ ಐ ಥಿಂಕ್ ಯಾವ್ದು ಕೊಟ್ಟಿದೆ ಏನ್ ಕಾನ್ಸೆಪ್ಟ್ ಅಂತ. ಅಂಡ್ ಇಲ್ಲಿ ಇನ್ನೊಂದು ಈ ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಂಗಿರೋ ಫುಲ್ ಎಲ್ಲ ವಿಚಿತ್ರವಾಗೆಲ್ಲ ದೆವ್ವದೆಲ್ಲ ಅರೇಂಜ್ ಮಾಡ್ಬಿಟ್ಟು ಲೈಕ್ ಸ್ಕಲ್ಗಳದ್ದು ಎಲ್ಲ ಹಾಕಿದೆ. ಎಲ್ಲಾ ಕಡೆನೂ ಹಾಕಿದ್ರೆ ಕೆಲವೊಂದಷ್ಟು ಕಡೆ. ಅಂಡ್ ನಾಳೆ ಬಾ ಅಂತ ಒಂದು ಹಾಕಿದ್ದಾರೆ. ಅಂಡ್ ಎಚ್ಚರ ಅಂತ ಕೆಲವೊಂದಷ್ಟು ಕಡೆ ಹಾಕಿದ್ದಾರೆ. ಸಮವ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಸ್ವಲ್ಪ ಅಂದ್ರೆ ಈ ವಾರ ಫುಲ್ ಚಿಕ್ಕ ಮಕ್ಕಳು ನೋಡಿದೆ ಇರೋದು ಬೆಟರ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅಂಡರ್ 18 ಎಲ್ಲ ನೋಡಕ್ ಹೋಗ್ಬಿಡಿ. ಓಕೆನಾ, ಅಬೌವ್ 18 ಯಾರೋ ಇದ್ದಾರೆ ಏನಿಲ್ಲ. ಸುಮ್ಮನೆ ಗೈಸ್ ಆಕ್ಚುಲಿ ಸುಮ್ಮನೆ ಇವನ್ ಈ ತರ ಐಪ್ ಕ್ರಿಯೇಟ್ ಮಾಡಿದಾನೆ ಅಷ್ಟೇ. ನನ್ನ ಪ್ರಕಾರ ಆ ಥರ ಲೈನ್ ಇರಲ್ಲ. ಬಟ್ ಏನಂದ್ರೆ ಮಜಾ ಇರುತ್ತೆ ಗೈಸ್. ಓಕೆನಾ. ಸೊ ಒಂದು ಥಿಂಗ್ ಏನಂತಂದ್ರೆ ಬಿಗ್ ಬಾಸ್ ಈಗ ಒಂದಷ್ಟು ಕಾನ್ಸೆಪ್ಟ್, ಯಾಕಂದ್ರೆ ನೈಟ್ ಕೂಡ ಬಿಟ್ಟಿದ್ರು. ನಾನು ಏನೋ ಅಂತ ಕೌತೂಹಲದಿಂದ ಲೈಕ್ ಆಕ್ಚುಲಿ ವಿಡಿಯೋ ಮಾಡಿ ಲೋಗೋ ಬಿಟ್ಟಿರೋದು. ಬಟ್ ಆ ಲೋಗೋ ತಕ್ಕನಾಗೆ ಒಂದು ಸ್ವಲ್ಪ ಸೆಟಪ್ ಎಲ್ಲ ಮಾಡಿದ್ದಾರೆ. ಬಟ್ ಈಗ ಬಿಗ್ ಬಾಸ್ ಮನೆ ಒಳಗಡೆ ಇರೋ ಕಂಟೆಂಟ್ಗಳು ಅದನ್ನ ಹೈಪ್ನ ಕ್ರಿಯೇಟ್ ಮಾಡಬೇಕು. ಇನ್ ಕೇಸ್ ಅದರಲ್ಲೂ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕಲ್ಲಿ ಕೂಡ ಫೇಲ್ ಆದ್ರು ಅದೇ ಗೆಸ್ಟ್ಗಳು ಬಂದಾಗ. ಅಂತ ಐ ಪಿ ಏನಿಲ್ಲ, ಬಟ್ ಗೆಸ್ಟ್ಗಳ ಅವಶ್ಯಕತೆ ಇರಲಿಲ್ಲ. ಬಿಗ್ ಬಾಸ್ ಅವರು ಕೂಡ ಸ್ವಲ್ಪ ತಪ್ಪು ಮಾಡಿದ್ರು ಅಂತ ಅನಿಸ್ತು. ಬಟ್ ಇವಾಗ ಹಂಗಲ್ಲ, ಇವಾಗ ಬಿಗ್ ಬಾಸ್ ಕಂಟ್ರೋಲ್ ಇಲ್ಲ, ಈಗ ವಿಲನ್ ಕಂಟ್ರೋಲ್ ಇದೆ ಅಂತ ಸ್ವಲ್ಪ ಹೈಪ್ ಕೊಡ್ತಾ ಇದ್ದಾರೆ. ಮನೆಯವರು ಅದನ್ನ ಕಂಟಿನ್ಯೂ ಮಾಡಿಕೊಂಡು ಒಂದಷ್ಟು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕಡೆ ಗಮನ ಕೊಡಬೇಕಾಗುತ್ತೆ. ಮೋರ್ ಓವರ್ ಏನಂದ್ರೆ ಇಲ್ಲಿ ಜಗಳ ಆಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಐ ಥಿಂಕ್ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ. ಗಿಲ್ಲಿ ಮೇಲೆ ಆಗಿರ್ಬೋದು, ರಜತ್ ಮೇಲೆ ಆಗಿರ್ಬೋದು, ಧ್ರುವಂತ್ ಮೇಲೆ ಆಗಿರ್ಬೋದು. ಲೈಕ್ ನೋಡ ಹೆಂಗೆ ಆಗತ್ತೆ ಅಂತ. ರಕ್ಷಿತಾ ಅವ್ರ ಬಿಟ್ಟು ನಮ್ಗೆ ಇನ್ನೂ ಕಾಣಿಸ್ಕೊಳ್ತಾ ಇಲ್ಲ ಇಲ್ಲಿ ಯಾವ ತರ ಕಾಣಿಸ್ಕೊಳ್ತಿದ್ದಾರೆ ಅಂತ. ಇಲ್ಲ, ಇಲ್ಲಿ ಮೇಲ್ ನೋಟಕ್ಕೆ ಇನ್ನೊಂದು ಲೈಕ್ ಪ್ರೋಮೋದಲ್ಲಿ ಲೈಕ್ ನೀಟಾಗಿ ಅಬ್ಸರ್ವ್ ಮಾಡಂಗಿದ್ರೆ, ಈ ಕಡೆ ಅಶ್ವಿನಿ ಮೇಡಮ್ ಅವರು ಕೂಡ ಲೈಕ್ ಸ್ಪಂದನ ಅವ್ರ ತರ ಮೇಲೆ ಕೊಂಬೆಲೆ ಇರೋದೆಲ್ಲ ಹಾಕೊಂಡಿದ್ರೆ. ಕೆಲವೊಂದಷ್ಟು ಜನ ಲೈಕ್ ಒಂದಷ್ಟು 6-7 ಜನ ಲೈಕ್ ಆತರ ಮಾಡ್ಕೊಂಡು ಒಂದಷ್ಟು ಜನ ಲೈಕ್ ನಾರ್ಮಲ್ ವಿಲನು ಲೈಕ್ ದೊಡ್ಡ ವಿಲನು ಆ ರೀತಿ ಮಾಡಿದ್ರೆ. ಯಾಕಂದ್ರೆ ಸರ್ವೆಂಟ್ಸ್ ಗಳ ತರ ನೋಡ್ತಾರೆ. ಏನಂದ್ರೆ ಇವ್ರಿಗೆ ಕೆಲಸ ಮಾಡ್ಕೊಡೋದು, ಇವ್ರು ಏನ್ ಹೇಳ್ತಾರೋ ಅದನ್ನ ಕೇಳಬೇಕು ಅಂತ ಅನಿಸ್ತಾ ಇದೆ. ಕಾದ್ ನೋಡುವಾಗ ಮಜಾ ಇದೆ. ಯಮರಾಜ ಕಿಂಕರ್ ಆ ಕಾನ್ಸೆಪ್ಟ್ ಇರ್ಬೋದು. ಯಮರಾಜರು ಬೇರೆ, ಯಮರಾಜರು ಅಂತಂದ್ರೆ ಫುಲ್ ಅದೇ ಮೇಲ್ಗಡೆ ಎಲ್ಲ ಹಾಕೊಂಡಿರ್ತಾರೆ, ರೆಡ್ ಕೊಂಬುಗಳೆಲ್ಲ. ಬಟ್ ಕಿಂಕರ್ ಅದಕ್ಕಿಂತ ಕೆಳಗಡೆ ಇರ್ತಾರೆ, ಅವರೆಲ್ಲ ಅವ್ರು ಕೆಲಸ ಮಾಡುವಂಥವ್ರು. ಆ ತರ ಇರ್ಬೋದೇನೋ. ಕಾದ್ ನೋಡ್ಬೇಕಾಯ್ತು ಗೈಸ್. ಈ ಒಂದು ಎಪಿಸೋಡ್ ಈ ಒಂದು ವಾರದಲ್ಲಿ ಫುಲ್ ಮಜಾ ಇರುತ್ತೆ ಅಂತ ಅನ್ಸುತ್ತೆ ನಮಗೆ. ಆ್ಯಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡಿದ್ರೆ, ನೆನ್ನೆ ಎಪಿಸೋಡ್ ಮಾತ್ರ ಸಖತ್ತಾಗಿತ್ತು ಗೈಸ್. ನಿಮ್ಗೆ ಏನಂತೂ ಅಶ್ವಿನಿ ಮೇಡಮ್ ಅವರ ಮತ್ತೆ ಗಿಲ್ಲಿ ನಟ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಜುಮ್ ಜುಮ್ ಆಯಾ ಸಾಂಗ್ಸು
ಫಸ್ಟ್ ಕಮೆಂಟ್ ಮಾಡಿ ಲಿಟ್ರಲಿ ನಾನಂತೂ ಬೆಂಕಿ. ಸೊ ಆಕ್ಚುಲಿ ಅಶ್ವಿನಿ ಮೇಡಮ್ ಅವ್ರಿಗೆ ಆಡ್ಸ್ ಆಫ್ ಹೇಳಬೇಕು. ಈ ಒಂದು ಏಜಲ್ಲೂ ಕೂಡ ಲೈಕ್ ಒಂದು ಸ್ಪೋರ್ಟಿವ್ ಆಗಿ ತೊಗೊಂಡು ಆ ಒಂದು ಸಾಂಗಿಗೆ ಪರ್ಫಾರ್ಮ್ ಮಾಡಿದ್ರಲ್ಲ, ಕ್ರೇಜಿ ಅಂತ ಹೇಳ್ಬೋದು. ಆ್ಯಂಡ್ ಗಿಲ್ಲಿ ನಟ ಇದು ಕಮ್ಮಿ ಅಲ್ಲಪ್ಪ, ಗಿಲ್ಲಿ ನಟನೂ ಕೂಡ ಕ್ರೇಜಿಯಾಗಿ ಆಡಿದ್ರು. ಏನ್ರಿ ಅದು ಡ್ಯಾನ್ಸ್ ಆಕ್ಚುಲಿ ಎತ್ಕೊಂಡು ಲಾಸ್ಟಲ್ಲಿ ನಾನೆಲ್ಲ ಬೀಳಿಸ್ಬಿಡ್ತಾರೆ ಬೀಳಿಸ್ತಾರೆ ಅಂತ ಅನ್ಕೊಂಡೆ. ಬಟ್ ರಿಯಲಿ ಗ್ರೇಟ್. ಅಶ್ವಿನಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಪಾಪ ಆ ಏಜ್ ಅಲ್ಲೂ ನಾನು ಅದನ್ನೇ ಹೇಳ್ತಾ ಇರೋದು, ಕೆಲವೊಂದ್ಸತಿ ಏಜ್ ಫ್ಯಾಕ್ಟರ್ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಸಾಂಗು ಅದೇ ರೀತಿ, ಬಟ್ ಅವನ ಜೊತೆ ಆ ಗಿಲ್ಲಿ ಜೊತೆ ಆಡಬೇಕು ಅನ್ನೋದಾಗ ತುಂಬಾ ಅದು ಟಫ್ ಆಗಿರುತ್ತೆ. ಬಟ್ ಸ್ಟಿಲ್ ಆಡ್ತಾರೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಎಲ್ಲರೂ ಕೂಡ ಮಜಾ ಮಾಡ್ತಾರೆ. ರಜತ್ ಚೈತ್ರ ಕಾಂಬಿನೇಷನ್ ಕ್ರೇಜಿ ಅಂತ ಹೇಳ್ಬೋದು. ಸಾಂಗ್ ಅಲ್ಲಿ ಆಗಿರ್ಬೋದು ಅದೊಂಥರ ಮಜಾ ಟೆಕ್ಕೇಸಲ್ಲಿ ಮಾಡ್ತಾ ಇದ್ರು. ಬಟ್ ಇಲ್ಲೂ ಕೂಡ ಎವ್ರಿ ಟೈಮ್ ಇದನ್ನ ಮಾಡಿಸ್ತಾ ಇರ್ತಾರೆ. ಬಟ್ ನನಗೆ ನಿನ್ನೆ ಮತ್ತು ಸ್ಯಾಟರ್ಡೇ ಎಪಿಸೋಡ್ ನೋಡಿ ಕಂಪ್ಲೀಟ್ ಬೋರ್ ಆದಂತ ನಾನು ಲೈಕ್ ಸಂಡೇ ಎಪಿಸೋಡ್ ಫುಲ್ ಎಂಜಾಯ್ ಮಾಡಿದೆ. ಸೊ ಜೊತೆಗೆ ಇನ್ನೊಂದು ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ನಿನ್ನೆ ಆಕ್ಚುಲಿ ಮೇನ್ ಹೈಲೈಟೆಡ್ ಪಾರ್ಟ್ ಇದೆ ಅಂದ್ರೆ ಏಣಿ ಮತ್ತೆ ಹಾವು ಏಣಿ ಆಟ. ಸೊ ಲ್ಯಾಡರ್ ಯಾರಿಗೆ ಕೊಡ್ತೀರಾ ನೀವು, ಹಾವು ಯಾರಿಗೆ ಕೊಡ್ತೀರಾ ಅಂತ ಒಂದು ಆಟಗಳು ಬರುತ್ತೆ, ಆಕ್ಟಿವಿಟಿ ಅಂತ ಹೇಳ್ಬೋದು. ಆ ಆಕ್ಟಿವಿಟಿ ರೂಮ್ ಅಲ್ಲಿ ಆಕ್ಚುಲಿ ಸುದೀಪ್ ಸರ್ ನೀವು ಒಂದು ಗಿಲ್ಲಿ ಬಗ್ಗೆ ನೀವು ಅಬ್ಸರ್ವ್ ಮಾಡಾಗಿದೆ. ಸೊ ಐ ಥಿಂಕ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಇದೇ ಕೊಡ್ತಾರೆ, ಏನೋ ಹಾವೇ ಕೊಡ್ತಾರೆ. ಬಟ್ ಆಕ್ಟಿವಿಟಿ ರೂಮ್ ಅಲ್ಲಿ ಆಕ್ಚುಲಿ ಗಿಲ್ಲಿನ ಸೇವ್ ಮಾಡ್ತಾರೆ. ಅದನ್ನು ಕೂಡ ಅದ್ರ ಬಗ್ಗೆ ಇನ್ನೊಂದೇನೋ ಮ್ಯಾಟರ್ ಇದೆ, ಅದನ್ನ ಮಾತಾಡ್ತೀವಿ. ಸೊ ಎಸ್, ಇವಾಗ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ಎಲ್ಲರೂ ಬಂದವರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಸೊ ಬಂದವರೆಲ್ಲ ನೆಗೆಟಿವೇ ಜಾಸ್ತಿ ಗಿಲ್ಲಿ ಕೊಡ್ತಾರದು ಹಾವು. ಯಾಕಂತಂದ್ರೆ ಅವ್ನು ಪರ್ಸನಲ್ ಕಾಮಿಡಿ ಇನ್ವೈಟ್ ಮಾಡ್ತಾನೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಮೇ ಬಿ ಅದು ಒಂದು ಅವ್ರು ಹೇಳ್ತಾರೆ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಕರೆಕ್ಟ್ ಅಂತಾನು ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದ್ಸತಿ ಅವ್ರು ಮಾಡ್ತಾರದು, ಅವ್ರು ಗಿಲ್ಲಿ ಮಾಡ್ತಾರದು ಹರ್ಟ್ ಆಗುತ್ತೆ. ಬಟ್ ಆಚೆಗಡೆ ನಮಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಮಜಾ ಇದೆ ಗುರು, ಇನ್ನೂ ಮಾಡು ಗುರು ಗಿಲ್ಲಿ, ನೀನ್ ಚೆನ್ನಾಗಿ ಮಾಡ್ತಾ ಇದೀಯ ಅನ್ನೋ ಥರನೇ ಇದೆ ಆಕ್ಚುಲಿ. ಬಟ್ ಎನಿವೇಸ್ ಅದು ಎರಡೂ ಕೂಡ ಏನಂದ್ರೆ ನಮ್ಗೆ ಎಂಡ್ ಆಫ್ ದ ಡೇ ನಾನು ಆಚೆಗಡೆ ಕುತ್ಕೊಂಡು ನೋಡೋದ್ರಿಂದ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಹೌದು ನನಗೆ ಎಂಟರ್ಟೈನ್ಮೆಂಟ್ ಬೇಕು, ಅವ್ನು ಮಾಡ್ತಾರದು ಸರಿ ಅಂತ ಅನ್ಸುತ್ತೆ. ಬಟ್ ಮನೆ ಒಳಗಡೆ ಕುತ್ಕೊಂಡು ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡೋ ಆಗಿದ್ರೆ ಕೆಲವೊಂದ್ಸತಿ ಗಿಲ್ಲಿನೂ ಕೂಡ ಕಾಮಿಡಿಯಿಂದ ಪರ್ಸನಲ್ ಹರ್ಟ್ ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್ ಧ್ರುವಂತ್ ಅವ್ರಿಗೆ ಎಷ್ಟು ನಾಕಂಡ ಧ್ರುವಂತು, ಆಮೇಲೆ ನೀನು ಇಲ್ಲಿ ನೋಡಿದ್ರೆ ಬಂದ್ಬಿಟ್ಟು ಕಿಚನ್ ಅಲ್ಲಿ ಇದ್ ಮಾಡ್ತಿದ್ದೆ ಯಾಕಂದ್ರೆ ಆಚೆಗಡೆ ರಘು ಅವರು ಐ ಥಿಂಕ್ ಇಂಡಿಯನ್ ವರ್ಲ್ಡ್ ಇದು ಲಿಫ್ಟಿಂಗ್ ಅಲ್ಲೂ ಕೂಡ ವಿನ್ನರ್ ಆಗಿದ್ದಾರೆ. ಐ ಥಿಂಕ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದಾರೆ. ಕುಕಿಂಗ್ ಇದ್ರಲ್ಲಿ ಲೈಕ್ ಅವರೇ ವಿನ್ ಆಗಿದ್ರು, ಅವ್ರು ವಿನ್ ಆದ್ರು ಓಕೆ, ಅದು ಬೇರೆ ತರ. ಬಟ್ ಅಂದ್ರೆ ಈಗ ರೆಪ್ರೆಸೆಂಟ್ ಮಾಡಿದಾಗ ಐ ಥಿಂಕ್ ತುಂಬಾ ಒಂದು ರೆಸ್ಪೆಕ್ಟ್ ಬೇಕು ಅಂತ ಕಮೆಂಟ್ ಮಾಡ್ತಾರೆ. ಅಂಡ್ ಬಿಗ್ ಬಾಸ್ ಮೋರವ್ರು ಅವ್ರ ಮನೆ ಒಳಗಡೆ ಹೋಗಿರೋದು ಆಕ್ಚುಲಿ ಅವ್ರು ವಿಲನ್ ಆಗಬೇಕು, ಆಚೆ ಕಡೆ ಜನಗಳನ್ನ ನೋಡಿ ಸ್ವಲ್ಪ ಎದುರ್ಕೊಳ್ಬೇಕು, ಆ ತರ ಕ್ಯಾರೆಕ್ಟರ್ ಸಿಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮೇ ಬಿ ಅವ್ರು ಮಾತಾಡ್ತಾರೆ ಅದು ತಪ್ಪಲ್ಲ ಅಂತ ಅನ್ಸುತ್ತೆ. ಬಟ್ ಇನ್ನೊಂದು ಆಂಗಲ್ ಅಲ್ಲಿ ನೋಡ್ತಾ ಇದ್ದಾರೆ ಐ ಥಿಂಕ್ ಮಾಲು ಅಣ್ಣಂಗೆ ಒಂದು ಆ ಒಂದು ಕಾನ್ಸೆಪ್ಟ್ನೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸ್ತು ರಘು ಅವರು. ಆಕ್ಚುಲಿ ಅಲ್ಲಿ ಕೊಟ್ಟಿದ್ದು ಲ್ಯಾಡರ್ ಬಂದು ಕೊಟ್ಟಿದ್ದು ಏನಕ್ಕಂತಂದ್ರೆ ಹೆಲ್ಪ್ ಆಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ, ಅವರಿಂದನೂ ನೀವು ಮೇಲಕ್ಕೆ ಹೋಗ್ಬೋದು. ಅಂಡ್ ಐ ಥಿಂಕ್ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರ ಅನ್ನೋ ಥರ ಇದ್ದಿದ್ದು ಆಕ್ಚುಲಿ. ಬಟ್ ಇಲ್ಲಿ ಕಾನ್ಸೆಪ್ಟ್ ಅವ್ರು ಅರ್ಥ ಮಾಡ್ಕೊಂಡಿದ್ದೇನೆ ಅಂತಂದ್ರೆ ಮಾಲೋಣ ತುಂಬಾ ಆಚೆಗಡೆ ಕಷ್ಟಪಟ್ಬಿಟ್ಟಿದ್ದಾರೆ, ತುಂಬಾ ಮೇಲ್ ಬಂದ್ಬಿಟ್ಟಿದ್ದಾರೆ, ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ. ಅದಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು, ಪರ್ಸನ್ ನಾನು ಮೇಲ್ ಕೊಡ್ತಾ ಇದೀನಿ ಅಂತಂತಾರೆ. ಮಂದಿ ಫ್ಯಾನ್ಸ್ ಸಪೋರ್ಟ್ ನಮಗೂ ಸಿಗುತ್ತೆ ಅಂತ ಮೇ ಬಿ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಇರ್ಬೋದು. ಬಟ್ ಅದು ಗೊತ್ತಿಲ್ಲ, ನಾವು ಇಲ್ಲಿಂದ ಟೂ ಅರ್ಲಿ ಜಡ್ಜ್ ಮಾಡೋದು ಇದೊಂದು ಇರ್ಬೋದು ಅಂತ ನಾವು ಗೆಸ್ ಮಾಡ್ತಾ ಇದ್ದಾರೆ. ಬಟ್ ಅದೇ ಗಿಲ್ಲಿಗೆ ಏನ್ ಕೊಡ್ತಾ ಇದಾರೆ ಗೊತ್ತಾ ಆಕ್ಚುಲಿ. ಸೊ ಐ ಥಿಂಕ್ ಯಾವಾಗ್ಲೂ ಮತ್ತೆ ಗಿಲ್ಲಿ ಅನ್ನೋದು ಅದೇ ವಿಷಯಕ್ಕೆ ಬೇಡ ಅಂತ ಅನ್ಸುತ್ತೆ. ಒಂದ್ಸತಿ ಎರಡ್ ಸತಿ ಕೊಟ್ಟಿದ್ದು ಸಾಕಾಗ್ತಾ ಇತ್ತು, ಪದೇ ಅವ್ರ ಮೈ ಮೇಲೆ ಹೇಳ್ಕೊಳ್ತಾ ಇದಾರೆ ಅಂತ ಅನಿಸ್ತದೆ. ಐ ಥಿಂಕ್ ಈ ಗಿಲ್ಲಿಗೆ ಮತ್ತೆ ಕೊಡ್ತಾರೆ ವಿಷಯ ಅಂದ್ರೆ ಅವ್ನ ಪರ್ಸನಲ್ ಸ್ಪೇಸಿಗೆ ಇನ್ವೈಟ್ ಮಾಡ್ತಾನೆ. ಬೇಡ ಅಂತಂದ್ರೆ ನಮ್ಗೆ ಚಪಾತಿ ಬಗ್ಗೆ ಮಾತಾಡೋದಾಗಿರ್ಬೋದು, ಅದು ತುಂಬಾ ಹರ್ಟ್ ಆಗುತ್ತೆ ನಮ್ಗೆ ಅನ್ನೋ ಹತ್ರ ಹೇಳ್ತಾರೆ. ಆಯ್ತು ಅಗ್ರಿ ಮಾಡುವ, ಹರ್ಟ್ ಆಗುತ್ತೆ. ಹೌದು ಈ ರಘು ಅವ್ರ ಬಗ್ಗೆ ಸೊ ಗಿಲ್ಲಿಗೆ ಕೊಡ್ತಾ ಇರೋದ್ ಬಗ್ಗೆ ಕಮೆಂಟ್ ಮಾಡಿ. ಆನ್ ಜೆನ್ಯೂನ್ ಆಗಿ ಹೇಳಿ, ಐ ಥಿಂಕ್ ನೀವು ಆ ಜಾಗದಲ್ಲಿದ್ದು ಗಿಲ್ಲಿ ಮಾಡಿದಂತ ಒಂದು ಕಾಮಿಡಿ ನಿಮ್ಗೆ ಹರ್ಟ್ ಆದ್ರೆ ನೀವು ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ರಿ ಆ ಒಂದು ಪರ್ಸ್ಪೆಕ್ಟಿವ್ ತಲೆ ಇಟ್ಕೊಂಡು ಮಾಡಿ. ನನ್ ಕೆಲವೊಂದ್ಸತಿ ಏನ್ ಗೊತ್ತಾ, ನಾವು ಸ್ಪೋರ್ಟಿವ್ ಆಗಿ ತಗೊಳ್ಬೇಕು ಅಂತ ಅನ್ಸುತ್ತೆ. ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳಕ್ ಹೋಗ್ತಾರೆ, ಗಿಲ್ಲಿನ ಸ್ವಲ್ಪ ಹೈಪ್ ಮಾಡ್ತಾರೆ ಇವರು ಅಂತ ಅನಿಸ್ತದೆ. ಐ ಥಿಂಕ್ ಆಲ್ಮೋಸ್ಟ್ ಗಿಲ್ಲಿಗಡೆ ಇನ್ನೊಂದು ಆಚೆಗಡೆ ನೋಡ್ತಾ ಇದ್ರೆ ನಿಮ್ಗೆ ಅವ್ರು ಜನ ಎಂಜಾಯ್ ಮಾಡ್ತಾ ಇದಾರೆ. ಇವನ್ ನಾನು ಕೂಡ ಅಂದ್ರೆ ಈಗ ಏನ್ ಗೊತ್ತಾ, ನಮ್ಮ ತಂದೆ ತಾಯಿಗಳೆಲ್ಲ ಏನ್ ನೋಡ್ತಾರೆ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ನಗಿಸೋದು, ಯಾರು ತುಂಬಾ ಚೆನ್ನಾಗಿ ನಗಿಸ್ತಾನಪ್ಪ ಅವ್ರನ್ನ ಮಾತ್ರ ತುಂಬಾ ಫಾಲೋ ಮಾಡ್ತಾರೆ. ಐ ಥಿಂಕ್ ಅವ್ರು ಎಂಜಾಯ್ ಮಾಡ್ತಿದಾರೆ ಅಂತಂದ್ರೆ ನಾವು ಅವ್ರನ್ನೂ ಸ್ವಲ್ಪ ಹೌದಲ್ಪ ಗಿಲ್ಲಿ ಮಾಡ್ತಾರದು ಕರೆಕ್ಟು ಅಂತಾನೆ ಹೇಳ್ಬೇಕಾಯ್ತದೆ. ಬಟ್ ಹಾಗಂತ ಮನೆಯವರ ಪರ್ಸ್ಪೆಕ್ಟಿವ್ ಎಲ್ಲರೂ ಕಂಟೆಸ್ಟೆಂಟ್ಗಳು ಕೂಡ ಅವ್ರ ಫ್ಯಾಮಿಲಿ ಅವ್ರಿಗೆ ಅವ್ರು ನೋಡ್ತಾ ಇರ್ಬೇಕಾದ್ರೆ ಅವ್ರು ಎಂಜಾಯ್ ಮಾಡಲ್ಲ. ಯಾಕಂದ್ರೆ ನನ್ನ ಮಗಂಗೆ ಈ ತರ ರೇಗಿಸ್ತಾವನಲ್ಲಪ್ಪ ಅಂತ ಈಗ ಅವ್ರು ಅನ್ಕೊಳ್ತಾರಲ್ವ, ಬರುತ್ತಲ್ವಾ. ಬಟ್ ಎನಿವೇಸ್ ಗೈಸ್, ರಘು ಅವರು ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಐ ಥಿಂಕ್ ಯಾವಾಗಲೂ ಟಾರ್ಗೆಟ್ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಮ್ಮ ಟಗರು ಪಟ್ಟಿ ಬಗ್ಗೆ ಮಾತಾಡುವ. ರಕ್ಷಿತ್ ಅವ್ರು ಆಕ್ಚುಲಿ ಪಾಪ ಇಲ್ಲಿ ಫಸ್ಟ್ ಲ್ಯಾಡಲ್ ಆಗಿ ಗಿಲ್ಲಿನೇ ಕೊಡ್ತಾರೆ ನೋಡಿ. ಗಿಲ್ಲಿ ಜೊತೆ ಏನೇ ಮಾತಾಡಿ ಏನೇ ಜಗಳ ಆಡಿದ್ರು ಕೂಡ ಎಂಡ್ ಆಫ್ ದ ಡೇ ಗಿಲ್ಲಿ ಅವ್ರು ತುಂಬಾ ಅವ್ರ ವ್ಯಕ್ತಿತ್ವ ಏನು ಅಂತ ಗೊತ್ತಿದೆ, ಬಿಟ್ಕೊಡಲ್ಲ ಅಂತ ಆಲ್ಮೋಸ್ಟ್ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಗೊತ್ತಾಯ್ತು. ಧ್ರುವಂತಿಗೆ ಇಲ್ಲಿ ಆಕ್ಚುಲಿ ಸ್ನೇಕ್ ನ ಕೊಡ್ತಾರೆ. ಮೊದ್ಲು ಹೆಂಗಿದ್ರು ಲೈಕ್ ಚೇಂಜ್ ಆದ್ರು ಅಂದ್ರೆ ಫಸ್ಟ್ ಅವರು ಬಾಂಡಿಂಗ್ ಆಗ್ತಾ ಇರ್ಬೇಕು ಕೂಡ. ಅವರು ನನಗೆ ನಂಬಿಕೆ ಅನ್ನೋ ಪರ್ಸ್ಪೆಕ್ಟಿವ್ ಬಂದೇ ಇಲ್ಲ ಆಕ್ಚುಲಿ. ತುಂಬಾ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಹೇಳಿದ್ರು. ಯಾಕಂದ್ರೆ ಧ್ರುವಂತ್ ಅವ್ರು ಅದನ್ನ ಮಾಡಿದ್ರು ಆಕ್ಚುಲಿ. ಬಟ್ ಇವಾಗ ಏನಾದ್ರೆ 2 ವೀಕ್ಸ್ ಇಂದ ಅವ್ರ ಗೇಮ್ ಚೇಂಜ್ ಆಗಿದೆ ಬಿಡಿ, ಅದ್ ಬೇರೆ ತರ. ಬಟ್ ಹಾಗಂತ ಧ್ರುವಂತ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇರೋದನ್ನ ಮಕ್ಕಳು ಕೊಡ್ದಂಗೆ ಹೇಳ್ತಾ ಇದಾರೆ, ಅದು ತಪ್ಪಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ನನ್ನ ಪ್ರಕಾರ ಧ್ರುವಂತ್ ಅವ್ರು ಏನ್ ಮಿಸ್ಚೀಫ್ ಆಗಿ ಆಡ್ತಾ ಇರೋ ಗೊತ್ತಾ, ಆ ತರ ಆಡ್ಕೊಂಬಂದ್ರೆ ಐ ಥಿಂಕ್ ಸ್ವಲ್ಪ ಬೇಗ ಸರ್ ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತದೆ.
ಸೊ ಐ ಥಿಂಕ್ ಇನ್ನೊಂದು ನೇನೆ ತುಂಬ ಜನ ಅವ್ರ ಬಗ್ಗೆ ನೆಗೆಟಿವ್ ಬರ್ತಾ ಇರೋದಂದ್ರೆ ಯಾವ ಬೇಸಸ್ ಮೇಲೆ ಫಸ್ಟ್ ಸೇವ್ ಆಗ್ತಾರೆ, ವೋಟಿಂಗ್ ಮೇಲೆ ಗಿಲ್ಲಿ ಸೇವ್ ಆಗಬೇಕಾಗಿತ್ತು, ಗಿಲ್ಲಿ ಸೇವ್ ಆಗಬೇಕಾಗಿತ್ತು ಅಂತ. ಗೈಸ್ ಆ್ಯಕ್ಚುಲಿ ವೋಟಿಂಗ್ ಪ್ರಕಾರ ಗಿಲ್ಲಿನ ಸೇವ್ ಮಾಡ್ತಾಯಿಲ್ಲ, ಐ ಥಿಂಕ್ ಯಾರನ್ನೂ ಕೂಡ ಸೇವ್ ಮಾಡ್ತಾಯಿಲ್ಲ. ಧ್ರುವನ್ನ ಯಾಕೆ ಸೇವ್ ಮಾಡಿದ್ದಾರೆ ಅಂತಂದ್ರೆ ಒಂದು ಮಾರಲ್ ಬೂಸ್ಟ್ ಕೊಡೋದಕ್ಕೆ, ಮಿನಿಂದ ಆಚೆ ಹೋಗ್ತಾ ಇದೀನಿ ಓಪನ್ ಅಪ್ ಆಗ್ತಾ ಇದ್ರೆ ಅವ್ರಿಗೆ ಬಿಗ್ ಬಾಸ್ ಕೂಡ TRP ಬೇಕಲ್ಲ, ಅದಕ್ಕೋಸ್ಕರ. ಅಂಡ್ ಆಕ್ಚುಲಿ ಇನ್ನೊಂದು ಏನಂತಂದ್ರೆ ಈ ಕೊಡ್ತಾರ ಗೋಸ್ಟ್ ಇದಕ್ಕೂ ಕಾನ್ಸೆಪ್ಟ್ಗೂ ಅಂಡ್ ಇಲ್ಲಿ ಧ್ರುವಂತ ಅವ್ರು ಆಡ್ತಾ ಇರೋದಕ್ಕೂ ಮ್ಯಾಚ್ ಆಗ್ತಾ ಇದೆ. ಕ್ರೇಜಿ ಆಗಿರುತ್ತೆ. ಕಲ್ಪನಾ ನಾಗವಲ್ಲಿ ಎರಡು ಕೂಡ್ಕೊಂಡಿದ್ರೆ ಮೊದಲೇ ಮನೆ ಸೆಟಪ್ ಹಂಗೆ ಐತೆ, ಇವ್ರು ಆಡೋದು ಹಂಗೆ ಆಡ್ತಾ ಇರ್ತಾರೆ ಕೆಲವೊಮ್ಮೆ. ಮೇ ಬಿ ಎರಡು ಕೂಡ್ಕೊಂಡ್ರೆ ಸಖತ್ತಾಗಿರುತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ಬಗ್ಗೆ ಕಾಮೆಂಟ್ ಮಾಡಿ, ಓಕೆನಾ? ಅಂಡ್ ಇದಾಗಿದ ತಕ್ಷಣ ಜೊತೆಗೆ ಕಾವ್ಯ ಅವ್ರ ಬಗ್ಗೆ ಒಂದು ಪರ್ಸನಾಲಿಟಿ ಬಗ್ಗೆ ತುಂಬಾ ಜನಕ್ಕೆ ಒಂದು ನೆಗೆಟಿವ್ ಇತ್ತು. ಈವನ್ ಪ್ರೋಮೋದಲ್ಲಿ ತೋರಿಸ್ತಾ ಇದ್ದು ನೆಗೆಟಿವ್ ಆಗಿ ತೋರಿಸ್ತಾ ಇದ್ರು. ಬಟ್ ಇಲ್ಲಿ ಗೊತ್ತಾಗಿದೆ ಏನಂತಂದ್ರೆ ಕಾವ್ಯ ಅವರು ಲ್ಯಾಡರು ಮತ್ತೆ ಸ್ನೇಕು ಇಬ್ರು ಒಬ್ಬ ಪರ್ಸನ್ಗೆ ಕೊಡೋದು, ಅದು ಗಿಲ್ಲಿ ಅವ್ರಿಗೆ. ಅದೇ ರಾಕ್ಷಸನು ಇವನೇನ ರಕ್ಷಕನು ಇವನೇನ ಹತ್ರ ಗಿಲ್ಲಿಗೆ ಕೊಡ್ತಾರೆ. ಕೊಡುವಂತ ರೀಸನ್ ಏನಂತಂದ್ರೆ ಸ್ನೇಕ್ ಏನು ಕೊಡ್ತಾರೆ ಅಂತಂದ್ರೆ ಕಾವು 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 ಅಂತ, ಲೈಕ್ ನಾವು ಇದ್ದಾಗ ಮಾತಾಡ್ಲಿ ಪರವಾಗಿಲ್ಲ, ಬಟ್ ಬೇರೆಯವ್ರ ಹತ್ರನೂ ಹಂಗೆ ಮಾತಾಡ್ತಾರೆ, ಅದು ನಂಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಸ್ನೇಕ್ನ ಕೊಡ್ತಾರೆ. ಆಮೇಲೆ ಲ್ಯಾಡರ್ ಏನಂತಂದ್ರೆ ಲೈಕ್ ಈ ಮನೇಲಿ ನಾನು ಅತಿ ಹೆಚ್ಚು ನಕ್ಕಿರೋದು ಅವನಿಂದನೇ. ನಾನು ಊಟ ಮಾಡೋದಾಗ್ಲಿ ಕೇರ್ ಮಾಡೋದಾಗ್ಲಿ ತುಂಬ ಮಾಡ್ತಾನೆ, ನನ್ನ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಲೈಕ್ ಲ್ಯಾಡರ್ನ ಅವ್ರು ಕೊಡ್ತಾರೆ. ಅಂದರೆ ಎರಡೂ ಕೊಡ್ತಾರೆ ಇಲ್ಲಿ. ಸೊ ದಟ್ ಇಲ್ಲಿ ಇದ್ದಿದ್ದ ಕಾವ್ಯ ಮೇಲೆ ಇದ್ದಂಥ ಬ್ಲೇಮ್ಗಳೆಲ್ಲ ಲೈಕ್ ನೆನ್ನೆ ತೊಳೆದೋಯ್ತು ಅಂತಲೇ ಹೇಳ್ಬೋದು. ಸೊ ಗಿಲ್ಲಿ ನೆಗೆಟಿವ್ ಮಾಡ್ತಾನೆ ಅಂತಂದಿದ್ದು ಮೇಬಿ. ಅಂದರೆ ನನ್ನ ಪ್ರಕಾರ ಏನಿಸುತ್ತೆ ಅಂದರೆ ಇಲ್ಲಿ ಇದು ಹಿಂಗಿರಲಿ ಓಕೆ, ಬಟ್ ಅಂದರೆ ಗೇಮ್ನ ಲೈಕ್ ಇನ್ಮೇಲಾದ್ರೂ ಸ್ವಲ್ಪ ಸಪ್ರೇಟಾಗಿ ಆಡಿದ್ರೆ ಕಾವ್ಯ ಆಡ್ಕೊಂಡು ಗಿಲ್ಲಿ ಆಡ್ಕೊಂಡು ಹೋದ್ರೆ ಫಾರ್ ಬೆಟರ್ ಆಗಿರುತ್ತೆ. ಯಾಕಂದರೆ ಇಬ್ಬರು ಒಟ್ಟಿಗೆ ಆಡ್ತು ಅಂತಂದರೆ ಎಗೈನ್ ಮತ್ತೆ ಇದು ಬಂದೇ ಬರುತ್ತೆ. ನಾಮಿನೇಷನ್ ಪ್ರಕ್ರಿಯೆ ನಾಳೆ ನೆಕ್ಸ್ಟ್ ಬೇಕಾದ್ರೆ ನೋಡ್ಕೊಳ್ಳಿ ಗಿಲ್ಲಿಗೆ ಕೊಡ್ತಾರೆ. ಯಾಕಂದರೆ ಲೈಕ್ ಗಿಲ್ಲಿ ತಪ್ಪಿದೆ ಲಾಸ್ಟ್ ವೀಕಲ್ಲಿ ಕ್ಯಾಪ್ಟನ್ ರೂಮಲ್ಲಿ ಲೈಕ್ ಹೋಗಿ ಮಲ್ಕೊಂಡಿದ್ದು ಅದೆಲ್ಲ ಕ್ಲೋಸ್ ಮಾಡಿದ್ದು, ಅದನ್ನೇ ರೀಸನ್ ಇಟ್ಕೊಂಡು ನೆಕ್ಸ್ಟ್ ವೀಕಲ್ಲಿ ಪಕ್ಕ ಎಲ್ಲರೂ ಟಾರ್ಗೆಟ್ ಮಾಡಿ ಅವ್ರಿಗೆ ಕೊಡ್ತಾರೆ. ಅದು ಗೊತ್ತಿರೋ ವಿಚಾರ, ಬೇರೆ ಏನಿಲ್ಲ. ಸೊ ಎಸ್, ಒಟ್ಟಿನಲ್ಲಿ ಗೈಸ್ ಅದೇ ಇವಾಗ ಗಿಲ್ಲಿ ಬಗ್ಗೆ ಹೇಳಬೇಕಾಗಿತ್ತು. ಯಾಕೆ ನಾಮಿನೇಷನ್ ಅಲ್ಲೇ ಸೇವ್ ಮಾಡಬೇಕಾದ್ರೆ ಐ ಥಿಂಕ್ ಟಾಸ್ಕ್ ರೂಮ್ ಒಳಗಡೆ ಆಕ್ಟಿವಿಟಿ ರೂಮಲ್ಲಿ ಮಾಡ್ತಾರೆ ಅಂತ. ಜಸ್ಟ್ ಬಿಕಾಸ್ ಗಿಲ್ಲಿ ಅವ್ರಿಗೆ ಏನಂತಂದ್ರೆ ಎವ್ರಿ ಟೈಮು ಸೇವ್ ಆಗ್ತಾ ಇರ್ಬೇಕಾದ್ರೆ ಹೈಪ್ ಬರ್ತಾ ಇರುತ್ತೆ, ತುಂಬ ಚಪ್ಪಾಳೆ ಶಿಳ್ಳೆಗಳು ತುಂಬ ಕೇಳಿಸ್ತಾ ಇರುತ್ತೆ. ಮೇ ಬಿ ಮನೆಯವ್ರಿಗೆ ಅದು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಯಾವ ಗಿಲ್ಲಿ ಮಾಡ್ತಾ ಇರೋದೇ ಸರಿ, ಯಾವಾಗ ನೋಡೋದು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಜನಗಳು. ಯಾಕಂದ್ರೆ ಆಟೋಮೆಟಿಕ್ ಜನಗಳನ್ನ ಚಪ್ಪಾಳೆನ ತಡೆಯೋಕ್ಕಾಗಲ್ಲ, ಬಿಗ್ ಬಾಸ್ ಇದು ರೂಲ್ಸ್ ಇಲ್ಲ ಆಕ್ಚುಲಿ, ಮೈಕ್ ಆಗಲ್ಲ, ಅದು ಆಟೋಮೆಟಿಕ್ ಇದು ಬರುತ್ತೆ. ಸೊ ಅದಕ್ಕೋಸ್ಕರ ಗಿಲ್ಲಿ ಅವ್ರನ್ನ ತಡೆಯೋದಕ್ಕೆ ಮೇ ಬಿ ಆ ಒಂದು ಗಿಲ್ಲಿಗೂ ಕೂಡ ಬೂಸ್ಟ್ ಬಂದ್ಬಿಡುತ್ತೆ. ಯಾಕಂದ್ರೆ ಆಲ್ರೆಡಿ ಜಾಸ್ತಿ ಸಪೋರ್ಟ್ ಬರ್ತಾ ಇದೆ ಅಂತ. ಸೊ ಅದನ್ನೇ ಕಂಟಿನ್ಯೂ ಮಾಡ್ಬಿಡ್ತಾರೆ ಅಂತ ಆಕ್ಟಿವಿಟಿ ರೂಮಲ್ಲಿ ಸೇವ್ ಮಾಡ್ತಾರೆ. ಅದಾದ್ಮೇಲೆ ಎಲ್ಲರೂ ಮಿಗ್ದವನ್ನೆಲ್ಲ ಆಚೆ ಕಡೆ ಸೇವ್ ಮಾಡ್ಕೊಂಡ್ ಬರ್ತಾರೆ. ಎಪಿಸೋಡ್ ಅಲ್ಲಿ ಇಲ್ಲಿ ಅಭಿಷೇಕ್ ಅವರು ಎಲಿಮಿನೇಟ್ ಆಗ್ತಾರೆ. ಸೊ ನಿಮ್ಗೆ ಅನಿಸುತ್ತೆ ಆಕ್ಚುಲಿ ಅಭಿಷೇಕ್ ಅವರ ಒಳ್ಳೆ ವ್ಯಕ್ತಿತ್ವನೇ ಲೈಕ್ ಅವರ ಒಂದು ಆಟಕ್ಕೆ ಕುತ್ತಾಯ್ತಾ? ನಾನು ಅದೇ ಹೇಳ್ತಾ ಇರೋದು. ಒಳ್ಳೆ ಬಿಗ್ ಬಾಸ್ ಮನೇಲಿ ಏನಂತಂದ್ರೆ ಲೈಕ್ ರಾಮನ ಕ್ಯಾರೆಕ್ಟರ್ ಇದ್ರೆ ದೇವರನ್ನ ಆಚೆ ಕಳಿಸ್ಬಿಡ್ತಾರೆ. ಇಲ್ಲಿ ಆಕ್ಚುಲಿ ರಾಮನ ಕ್ಯಾರೆಕ್ಟರ್ ಜೊತೆಗೆ ಕೃಷ್ಣನ ಒಂದು ಬುದ್ಧಿ ಇರಬೇಕು, ಅಂಡ್ ಈ ಕಡೆ ರಾವಣನ ಕ್ಯಾರೆಕ್ಟರ್ ಕೂಡ ಇನ್ಕ್ಲೂಡ್ ಆಗಿ ಎಲ್ಲ ಮಿಕ್ಸ್ ಇರ್ಬೇಕು. ಎಂಡ್ ಆಫ್ ದ ಡೇ ನಮಗೆ ಎಂಟರ್ಟೈನ್ಮೆಂಟ್ ಬೇಕು, ಮಜಾ ಇರಬೇಕು, ಬೋರ್ ಹಾಕ್ಸ್ಬಾರ್ದು. ಎಲ್ಲಾನು ಫ್ಯಾಕ್ಟರ್ ಕನ್ಸಿಡರ್ ಮಾಡ್ಕೊಂಡೇನೆ ಆಕ್ಚುಲಿ ಬಿಗ್ ಬಾಸ್ ನ ಕಪ್ ಕೂಡ ಗೆಲ್ಲೋದು. ನಮಗೂ ಜನಕ್ಕೆ ಅದೇ ಇಷ್ಟ ಆಗೋದು. ಹೋಪ್ ದಟ್ ಗೈಸ್ ಏನ್ ಅನ್ನಿಸ್ತು ಅಭಿಷೇಕ್ ಹೋಗಿದ್ದು ಅವ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ಗೈಸ್ ನಮ್ಮ ವಿಡಿಯೋ. ಅಂಡ್ 5:45ಗೆ ಲೈವ್ ಬರ್ತೀವಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.